ಅವಾಗಿನ ಕಾಲಕ್ಕೆ ಗಂಗಾ ನದಿ ಇಲ್ಲಿ ಹರಿತಿರ್ಲಿಲ್ಲ, ಬೇರೆ ಕಡೆ ಹರಿತಿತ್ತು. ಆದರೆ ಎಲ್ಲ ಟ್ರಿಬ್ಯೂಟರೀಸ್ ಉಪನದಿಗಳೆಲ್ಲ ಬೇರೆ ಬೇರೆ ಕಡೆ ಹರಿತಾ ಇತ್ತು. ಉತ್ತರ ಭಾರತ ಬರಡಾಗಿತ್ತು, ಮಣ್ಣು ಚೆನ್ನಾಗಿತ್ತು, ನೀರಿರಲಿ. ಭಗೀರಥ ಬಂದ. ಏನಾತನ ಮನಸ್ಸಿನಲ್ಲಿ ಸಾಮರ್ಥ್ಯ, ಏನು ಉತ್ಸಾಹ! ಒಂದು ಕನಸು ಅವನಿಗೆ, ಭಾರತವನ್ನು ಶ್ರೀಮಂತ ಮಾಡಬೇಕು. ತನ್ನ ದೇಶ ಅಂತಲ್ಲ, ಭಾರತವನ್ನು ಶ್ರೀಮಂತ ಮಾಡಬೇಕು. ಎಷ್ಟು ಚಲೋ ಕನಸಾಕಂಡ. ಹಿಮದ ಬೆಟ್ಟಗಳ ಮಧ್ಯದಲ್ಲಿ ಏನು ಹರಿತಾವ ನದಿಗಳು, ಆ ನದಿಗಳನ್ನೆಲ್ಲ ಕೂಡಿಸಿ ಉತ್ತರ ಪ್ರದೇಶದಾಗ ಹರಿಸಬೇಕು ಅಂತ ವಿಚಾರ ಮಾಡಿದ. ಅದಕ್ಕೆ ಇದೇನದ ಗಂಗಾ ನದಿ, ಇದನ್ನು ತಿರುಗಿಸಿ ಬಿಡಬೇಕು, ನದಿಯನ್ನೇ ತಿರುಗಿಸಿ ಬಿಡಬೇಕು ಅಂತ ಸಾವಿರಾರು ವರ್ಷದ ಹಿಂದೆ ಕನಸ ಕಾಣಬೇಕಾದ್ರೆ ಎಂಥ ಉತ್ಸಾಹ ಇರಬೇಕು ಆ ಮನುಷ್ಯಾಗ, ಎಂಥ ಕಲ್ಪನೆಗಳು, ಎಂಥ ಸುಂದರ ಕನಸ ಇರಬೇಕು. ಕನಸಾಗಬೇಕು ಮನುಷ್ಯಾಗ, ಒಂದು ಚಂದ ಕನಸಾಗಬೇಕು. ನಾಶ ಮಾಡೋ ಕನಸಲ್ಲ. ನಮಗೂ ಕನಸು ಬೇಕಾದಷ್ಟು ಬಿದ್ದಿರ್ತಾವ. ಅವ್ರ ಮನೆ ಬಿದ್ದು ನಮ್ಮ ಮನೆ ಎದ್ದಂಗ ಕನಸು ಬೀಳ್ತಾವ. ಅವ್ರ ಮಕ್ಕಳೆಲ್ಲ ಹೋಗಿ ನಮ್ಮ ಮಕ್ಕಳಷ್ಟೇ ಮೇಲೆ ಇರದಂಗ ಕನಸ ಬೀಳ್ತಾವ. ಎಲ್ಲರೂ ರಾಜರು ಮಹಾರಾಜರೆಲ್ಲ ಹೋಗಿ ನಾವೇ ಮ್ಯಾಲ ಕುಂತಂಗ ಕನಸು ಬೀಳ್ತಾವ. ಏನ್ ಇಲ್ಲೊಬ್ಬ ಮನುಷ್ಯ ಭಗೀರಥ ಏನು ಸುಂದರ ಕನಸ ಕಂಡ.